ಮೋಡದೊಳಗಿದೆ ಸೂರ್ಯ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ವಾಕ್ ಹೋಗ್ತಿದ್ದಾರೆ ಇವರೆಲ್ಲ, ದಿನಾ ವಾಕ್ ಹೋಗ್ತಾರೆ. ಕೊಕ್ಕರೆ ಅಲ್ಲ, ಅದು ಕೊಕ್ಕರೆ ಕಡೆ ಹೊರಡೋದು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವರ್ಣ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ಟೈಮ್ ಒಂದ್ಸಲ ನಮ್ಮೂರಿಂದು ಸುತ್ತಮುತ್ತ ಅಂತ ಒಂದು ವಿಡಿಯೋ ಹಾಕಿದ್ದೆ ನೋಡಿ. ಅವಾಗ ಹೇಳಿದ್ದೆ ಇಲ್ಲೆಲ್ಲ ಖಾಲಿ ಇದೆ, ಮುಳುಗಡೆ ನೀರ್ ಬಂದ ನಂತರ ಫುಲ್ ನೀರ್ ಬರತ್ತೆ ಅಂತ ಹೇಳಿದ್ದೆ ಅಲ್ಲ. ನೋಡಿ ತೋರಿಸ್ತೀನಿ ಯಾವ ತರ ನೀರ್ ಬಂದಿದೆ ಅಂತ ಹೇಳಿ. ಫುಲ್ ಯಾವ ಕಡೆ ನೋಡ್ರಿ ಈಗ ಸಮುದ್ರ ತರ ಕಾಣಿಸುತ್ತೆ, ಆ ತರ ಇದೆ. ಬನ್ನಿ ತೋರಿಸ್ತೀನಿ. ಹೆಂಗ್ ಸುಮ್ನೆ ನಾನು ನನ್ ಮಗಳು ನೀರ್ ಹೆಂಗ್ ಬಂದಿದೆ ಅಂತ ನೋಡ್ಕೊ ಬರೋಣ ಅಂತ ಬಂದಿದ್ವಿ. ನಾವು ನೀರ್ ಬಂದ ನಂತರ ಈ ಕಡೆ ಬಂದಿರ್ಲಿಲ್ಲ, ಹಾಗಾಗಿ ನೋಡ್ಕೊ ಬರೋಣ ಅಂತ ಬಂದಿದೀನಿ. ನೋಡಿ ಆ ಕಡೆ ಎಲ್ಲ ನೀರೇ, ಎಲ್ಲ ಕಡೆ ನೀರೇ ಕಾಣಿಸ್ತಾ ಇದೆ. ಎಲ್ಲ ಗದ್ದೆ, ಅವತ್ ನಾನು ಒಂದ್ ಗದ್ದೆ ಕೂಟಿ ಮಾಡ್ತಿದ್ದಾರೆ ಅಂತ ತೋರಿಸಿದ್ನಲ್ಲ, ಅಲ್ಲೆಲ್ಲ ಗದ್ದೆ ನೆಟ್ಟಿಯಾಗಿ ನೋಡಿ, ಗದ್ದೆ ಎಲ್ಲ ಎಷ್ಟೆಷ್ಟು ಹೈಟ್ ಬಂದಿದೆ. ಇದು ಭತ್ತ ಹೆಂಗ್ ನೀರ್ ಕಾಣಿಸ್ತಾ ಇದೆ ಇಲ್ಲಿ. ಇದೆಲ್ಲ ಹಿನ್ನೀರು, ಲಿಂಗನ್ಮಕ್ಕಿ ಫುಲ್ ಆದಂಗು ಇದು ಇಲ್ಲೆಲ್ಲ ನೀರ್ ನಿಲ್ಲತ್ತೆ ಅಂತ. ಈಗ ನೋಡಿ ಲಿಂಗನ್ಮಕ್ಕಿ ಆಲ್ಮೋಸ್ಟ್ ಫುಲ್ ಆಗಿ, ಆಲ್ಮೋಸ್ಟ್ ಏನ್ ಪೂರ್ತಿ ಫುಲ್ ಆಗಿದೆ. ಈಗ ಸ್ವಲ್ಪ ಮಳೆ ಇಲ್ಲಲ್ಲ, ಹಂಗಾಗಿ ಇಲ್ಲಾಂದ್ರೆ ಇಲ್ಲಿವರೆಗೂ ಇತ್ತು, ಇನ್ನೂ ಸ್ವಲ್ಪ ಮುಂದ್ ಬರ್ತಿತ್ತು. ಏನ್ ಗೊತ್ತಾ, ಮನುಷ್ಯ ನೋಡಿ ಹಾಕಿದ್ ಪ್ಲಾಸ್ಟಿಕ್ ಬಾಟ್ಲು ಗಿಟ್ಲು ಎಲ್ಲ ಅಲ್ಲಿ ಹೊಳೆ ಸೈಡ್ ಈ ಕಡೆ ಎಲ್ಲ ಬಿಸಾಡಿ ಇರ್ತದ, ಅದೆಲ್ಲ ನೋಡಿ ಸೈಡಿಗೆ ಬಂದ್ ನಿಂತಿದೆ. ಇದು ಸಖತ್ತಾಗಿ ನೀರಿದೆ. ಎಷ್ಟ್ ನೀರಿದೆ ಅಂದ್ರೆ ಅಬ್ಬಾ, ಅಲ್ಲಿ ಏನಾದ್ರು ಬಿದ್ರೆ ಮತ್ತೆ ಎದ್ ಬರಕ್ ಆಗಲ್ಲ, ಅಷ್ಟ್ ನೀರಿದೆ. ಹತ್ರ ಹೋಗೋದು ಡೇಂಜರ್. ನೋಡಿ ಕರೆಂಟ್ ಕಂಬನೇ ಅರ್ಧ ಮುಳುಗ್ಬಿಟ್ಟಿದೆ ಆ ಕಡೆ, ಅಷ್ಟೆಲ್ಲ ನೀರಿದೆ. ಎಲ್ಲಿ ನೋಡಿದ್ರು ನೀರೇ. ಸೂರ್ಯ ಬೇರೆ ಮುಳುಗೋ ಟೈಮು. ಅಲ್ಲಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ ನೀರು. ಸೇಡಲ್ಲಿ ಗ್ರೀನ್ ಗದ್ದೆ. ಆಮೇಲೆ ನೋಡಿ ಇಲ್ಲಿ ನೋಡಿ, ಆ ಕಡೆ ಫುಲ್ ನೀರಾದ್ರೆ ಈ ಕಡೆನೂ ಬಂದಿರತ್ತೆ ನೀರು. ನಮ್ ಜೊತೆಗೆ ಒಂದ್ ನಾಯಿ ಬೇರೆ ಬಂದಿದೆ. ಯಾರ್ ಮನೆ ಹಾ ನಾಯಿ ಅಲ್ಲ ಕಣೆ ಅದು. ಇವಳು ಅವಳಿಗೆ ಚಾಕ್ಲೇಟ್ ತಂದ್ಕೊಂಡು ಆ ನಾಯಿಗೆ ಚಾಕ್ಲೇಟ್ ತಿನ್ನಿಸ್ತಾಳೆ. ನಾಯಿ ಚಾಕ್ಲೇಟ್ ತಿನ್ನತ್ತ? ಅಯ್ಯೋ, ನಾಯಿನೂ ಚಾಕ್ಲೇಟ್ ತಿಂತ ಇದೆ. ಡೈರಿ ಮಿಲ್ಕ್ ತಂದು ನಾಯಿಗೆ ಕೊಡ್ತಿದ್ದಾಳೆ. ಅದು ಸೇಮ್ ಅಲ್ವಾ? ನಾಯಿಗೆ ತಂದು ಹಾಕಿದಾಳೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ನಮ್ಮ. ನೋಡಿ ಫ್ರೆಂಡ್ಸ್, ನಮ್ಮೂರಿನ ಮುಳುಗಡೆ ನೀರ್ ಹೇಗ್ ಬಂದಿದೆ ಅಂತ. ನೋಡಿ ಇವಳು ನೀರೊಳಗೆ ಹೋಗ್ತಾಳಂತೆ. ನೋಡಿ ಸೇತುವೆ ಹತ್ರ ನೋಡಿ ಹೆಂಗಿದೆ. ಸೇತುವೆ ಮುಕ್ಕಾಲ್ ಭಾಗ ಮುಳುಗೋಗಿದೆ. ಸೂರ್ಯನು ಮೋಡದೊಳಗಿದಾನೆ ಅಂತ. ನೀರ್ ಹೆಂಗ್ ಕಾಣಿಸ್ತಾ ಇದೆ, ಫುಲ್ ನೀರ್ ಬಂದಿದೆ. ನಾನು ಅವಾಗ ಹಿಂದೊಂದು ವಿಡಿಯೋ ಹಾಕಿದ್ದೆ ನೋಡಿ. ಆ ವಿಡಿಯೋದಲ್ಲಿ ಏನು ಇರ್ಲಿಲ್ಲ ನೀರು. ಭತ್ತ ಎಷ್ಟೆಷ್ಟು ಮೇಲ್ಗೆ ಬಂದಿದೆ. ಇವಳು ನೋಡಿ ಈ ಸೈಡ್ ಹಿಂಗ್ ಇದು ಏನು ಬಾಟ್ಲೆಲ್ಲ ಬಂದಿದೆಯಲ್ಲ, ಅಲ್ಲಿ ಇಳಿಯೋಣ, ಅಲ್ಲಿ ಮಣ್ಣು ತರ ಇದೆ ಅಂತಿದ್ದಾಳೆ. ಇವಳು ಮಣ್ಣು ತರನ ಹೋದ್ರೆ ಕೆಳಗ್ ಮುಳುಗ್ ಹೋಗ್ತೀವಿ. ನೋಡಿದ್ದು ಗೊತ್ತಾಯ್ತ ಇವಾಗ. ನೋಡಿ ಹೆಂಗ್ ಕಾಣಿಸ್ತಾ ಇದೆ. ನೋಡಿದ್ಯಾ ನೀರದು ಹೆಂಗ ಕೆಳಗೆ ಹೋಗ್ತೀಯ ನೀನು. ಇದು ನಾನು ಅದು ಮಣ್ಣು, ಅವಳು ಅದ್ರ ಮೇಲೆ ಹೋಗೋಣ ಮಣ್ಣು ಮೇಲೆ ಅಂತಿದ್ಲು. ಇವಳು ನನ್ ನೀರಲ್ಲಿ ಮುಳುಗ್ಸೋ ತರಾನೇ ಇದ್ದಾಳೆ. ನೋಡಿ ಇಲ್ಲಿ ಕರೆಂಟ್ ಕಂಬ ಎಲ್ಲ ಹೆಂಗ ಅರ್ಧ ಮುಳುಗ್ ಹೋಗಿದೆ. ಏನಾದ್ರು ಹಾಳಾಗ್ಬಿಟ್ರೆ ಪಾಪ ನೀರಲ್ಲೇ ಹೋಗಿ ರಿಪೇರಿ ಮಾಡ್ಬೇಕು ಅನ್ಸುತ್ತೆ. ಈ ರೋಡ್ ಇದೆಯಲ್ಲ, ಈ ರೋಡ್ ಮೇಲೆ, ಇಲ್ಲಿ ರೋಡ್ ಇರ್ಲಿಲ್ಲ ಫಸ್ಟ್, ಇಲ್ಲೆಲ್ಲ ನೀರೇ ಇರ್ತಿತ್ತು. ಸ್ವಲ್ಪ ವರ್ಷ ಆಯ್ತು ರೋಡ್ ಮಾಡಿದ್ದಾರೆ. ಅಂದ್ರೆ ನೀರ್ ಬಂದ ತಕ್ಷಣ ಇಲ್ಲಿ ಓಡಾಡಕ್ ಆಗ್ತಿರ್ಲಿಲ್ಲ, ಹಂಗ ಹೆಂಗೋ ಸುತ್ತಿ ಬರ್ಬೇಕಿತ್ತು. ಇವಾಗ ರೋಡ್ ಮಾಡಿದ ನಂತರ ಎಷ್ಟು ಸಖತ್ತಾಗಿ ಹೈಟ್ ಮಾಡಿ ರೋಡ್ ಮಾಡಿದ್ದಾರೆ, ಹಂಗಾಗಿ ಓಡಾಡ್ಬೋದು. ನೋಡಿ ಆ ಕಡೆ ನೀರ್ ಬಂದಿದೆಯಲ್ಲ, ಈ ರೋಡ್ ಈ ಕಡೆ ಕೂಡ ನೋಡಿ ಹೆಂಗ್ ನೀರ್ ನಿಂತಿದೆ. ಎಷ್ಟು ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಂಜೆ ಟೈಮ್ ಅಲ್ಲ, ಈ ಬೆಳ್ಳಕ್ಕೆ ಹಾರ್ ಹೋಗ್ತಿರೋದು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಹಾರ್ ಹೋಗ್ತಾ ಇದೆ. ನೋಡ್ದೆ. ನೋಡಿ ನಮ್ಮೂರ್ ಕೋಟೆ ಮೇಲೆ ಯಾರೋ ನಿಂತಿದ್ದಾರೆ ನೋಡಿ. ಜೂಮ್ ಹಾಕೋಣ ನೋಡಿ, ಯಾರೋ ಮೇಲ್ಗಡೆ ಇದಾರೆ ಕಾಣಿಸ್ತದೆ. ಅಲ್ಲಂತೂ ಇವಾಗ ಕೋಟೆ ಮೇಲೆ ನಿಂತ್ಕೊಂಡು ನೋಡ್ರೆ ಫುಲ್ ನೀರು, ಆಮೇಲೆ ಗ್ರೀನ್ ಆಗಿ ಸಖತ್ತಾಗಿ ಕಾಣಿಸುತ್ತೆ. ಸನ್ಸೆಟ್ ಆಗ್ತಿದೆ, ಮೋಡದೊಳಗಿದೆ ಸೂರ್ಯ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮಧ್ಯೆ ಊರಿದೆ, ನಮ್ಮೂರ್ ಸುತ್ತ ಮುಳುಗಡೆ ನೀರೇ ಇದೆ ಅನ್ಸುತ್ತೆ.
ಎಲ್ಲಾ ಕಡೆನೂ ಇದೇ ತರ ಇದೆ. ಅಲ್ಲಿ ನೋಡಿ, ಅಲ್ಲಿ ಲಾಸ್ಟ್ ಒಂದ್ ಇದು ಕಾಣಿಸ್ತಲ್ಲ, ಕರೆಂಟ್ ಲಾಸ್ಟ್ ಒಂದ್ ಕರೆಂಟ್ ಕಂಬ ತರ ಕಾಣಿಸುತ್ತಲ್ಲ, ಅಲ್ಲೆಲ್ಲ ಏನು ಅಂದ್ರೆ ಭತ್ತ ಹಿಂಗೆಲ್ಲ ಹಾಕೊಂತಿದ್ರು ಬೇಸಿಗೆಲಿ. ಇವಾಗ ನೋಡಿ ಹೆಂಗ್ ಫುಲ್ ಮುಚ್ಚೋಗ್ಬಿಟ್ಟಿದೆ. ಇದು ಸೇಮ್ ವಿಡಿಯೋ ನೀರ್ ನಿಂತ ಮೇಲೆ, ಅಂದ್ರೆ ನೀರ್ ಡೌನ್ ಆಗತ್ತಲ್ಲ, ಅವಾಗ ಒಂದ್ಸಲ ತೋರಿಸ್ತೀನಿ, ಅವಾಗ ಹೆಂಗ್ ಕಾಣಿಸುತ್ತೆ ಅಂತ. ಎಲ್ಲೋ ನನ್ ಮೊಬೈಲ್ ಬಿತ್ತ ಅಂದ್ರೆ ಮುಗೀತು. ಮಧ್ಯ ರೋಡು, ಎರಡು ಕಡೆ ಯಾವ ರೇಂಜಿಗೆ ನೀರ್ ನಿಂತಿದೆ ಅಂದ್ರೆ ಭಯಾನಕ ಆಗುತ್ತೆ ನೋಡಿ. ರಮೇಶ್ ಭಟ್ರು ಇವರು ಅಡಕೆ, ಯಾಲಕ್ಕಿ ಇದ್ರೆ ಯಾಲಕ್ಕಿ, ಅಡಕೆ, ಕಾಳುಮೆಣಸು, ಸಿಪ್ಪೆಗೋಟು ಎಲ್ಲ ತಗೊಂತಾರೆ ಅವರು. ಎಲ್ಲಿ ದೇವತಕ್ಕ ಮನೇನ? ಬರದಾ? ಅಡಕೆ ತರಕೇನೋ ಹೊರಟಿದ್ದಾರೆ. ವೆಹಿಕಲ್ ನೋಡಿ ಅವ್ರದ್ದು ಮಾಡ್ತಿದಾಳ, ನೋಡ್ದ್ಯಾ? ಆಳ ಇದೆ, ನಮ್ಗ್ ಹಂಗ ಗೊತ್ತಾಗಲ್ಲ ಅಷ್ಟೇ. ಇವತ್ ಮೋಡ, ನಮ್ಮೂರ್ ಬರೀ ನೀರಲ್ಲೇ ಇದೆ. ನಮ್ಮೂರಲ್ಲಿ ಈ ಕಡೆ ನೋಡು, ನೋಡಿ ಹಿಂಗೆಲ್ಲ ಕುತ್ಕೊಂತಿದ್ದಾಳೆ. ರೋಡ್ ಮಧ್ಯೆ ಹೋಗಿ ಕುತ್ಕೊಂತಿದ್ದಾಳೆ. ಈ ಕಡೆ ಇಲ್ಲೇ ಟೈಮ್ ವಾಕ್ ಹೋಗಕ್ ಸಖತ್ತಾಗಿರತ್ತೆ. ಯಾಕಂದ್ರೆ ಎರಡು ಕಡೆ ನೀರು, ಮಧ್ಯ ರೋಡು, ಒಂಥರ ಎಲ್ಲ ಸಮುದ್ರದ ಒಳಗಡೆ ಹೋದಂಗಾಗತ್ತೆ. ಈ ಕಡೆ ನೋಡಿ ಫ್ರೆಂಡ್ಸ್ ಹೆಂಗ್ ಕಾಣಿಸ್ತಾ ಇದೆ. ಇದು ಅಕೇಶಿಯ ಗಿಡ ಇದೆಯಲ್ಲ, ಆ ಗಿಡದ ಮೇಲೆಲ್ಲ ಪಕ್ಷಿಗಳು ಕುತ್ಕೊಂತಿದ್ವು ಅವಾಗ. ಈಗ ಸ್ವಲ್ಪ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಬರತ್ತಾ ಅಥವಾ ಸಂಜೆ ಬರತ್ತೇನೋ, ಅವಾಗೆಲ್ಲ ಇಲ್ಲೆಲ್ಲ ಕುತ್ಕೊಂತಿದ್. ನೋಡಿ ಹೆಂಗ್ ದ್ವೀಪ ತರ ಆಗಿದೆ ಎಲ್ಲ. ಕೆಳಗಡೆ ನೋಡಿ ಹೆಂಗ್ ಕಾಣಿಸುತ್ತೆ, ದ್ವೀಪ ತರ ಆಗಿದೆ ನೋಡಿ. ಇಲ್ಲೆಲ್ಲ ಹೆಂಗಿದೆ ನಮ್ಮ ಊರು, ನಮ್ಮ ಊರು. ಇಲ್ಲೆಲ್ಲ ಮೀನ್ ಹಿಡಿತಿರ್ತಾರೆ ದೋಣಿ ತಂದ್ಕೊಂಡು. ಕೊಕ್ಕರೆ ಅಲ್ಲ, ಅದು ಕೊಕ್ಕರೆ ಅಲ್ಲ ಕಣೆ, ನೀರು ಎಂತ ನೀರ್ಕೋಳಿ. ಅಲ್ಲಿ ನೋಡಿ ನೀರೊಳಗೆಲ್ಲ ಮುಳ್ಕೋದು ಮೇಲ್ ಬರೋದು ಮಾಡ್ತಾ ಇದೆಯಲ್ಲ, ನೀರ್ಕೋಳಿಗಳೆಲ್ಲ ಇದಾವೆ ಇಲ್ಲಿ. ಅದು ಕಿಂಗ್ ಫಿಶರ್ ಅದು. ಇಲ್ಲಿ ನಾನು ಈ ಸಲ ನೀರ್ ಬಂದ್ಮೇಲೆ ಬಂದೇ ಇರ್ಲಿಲ್ಲ. ಈಗ ನೋಡಿ ಹೆಂಗ್ ಕಾಣಿಸ್ತಿದೆ ಇಲ್ಲಿ. ಸಂಜೆ ಟೈಮ್ ಅಲ್ಲಿ ನೋಡಿ ನೀರ್ ಕೋಳಿ ಇದೆ ಅಲ್ಲೊಂದು, ಹಿಂಗೆ ಮೇಲ್ ಹೋಗೋದು ಕೆಳಗ್ ಬರೋದು ಮಾಡ್ತಾ ಇದೆ. ಇಲ್ಲೆಲ್ಲಾ ಬೇಸಿಗೆಲ್ ನೋಡ್ರೆ ಒಂಥರ ಮಜಾ, ಈ ಮಳೆಗಾಲದಲ್ಲಿ ನೋಡ್ರೆ ಒಂಥರ ಮಜಾ. ಬಾತುಕೋಳಿ ಅಲ್ಲ, ಅಲ್ಲೆಲ್ಲ ತಲೆ ಕಾಣಿಸ್ತಾ ಇರೋದು ಅದು ಇದು ನೀರ್ಕೋಳಿ ಇರತ್ತಲ್ಲ, ನೀರ್ಕೋಳಿ. ನೋಡಿ ಅಲ್ಲಿ ಮುಳುಗತ್ತೆ, ಮೇಲ್ ಬರುತ್ತೆ ನೋಡಿ, ಬರುತ್ತೆ ಈಗ ಮೇಲ್ ಬರುತ್ತೆ. ನೀರ್ಕೋಳಿ ಅದ್ ಹೆಂಗ್ ಹುಟ್ಟತ್ತೆ? ಹೆಂಗ್ ಹುಟ್ಟತ್ತದು? ಅಲ್ಲಿ ನೀರ್ಕೋಳಿ, ನೀರ್ಕೋಳಿ ಹೊಟ್ಟೆ ಹುಟ್ಟತ್ತೆ. ಈ ಸೈಡ್ ಅಂತೂ ಸಖತ್ತಾಗಿ ಆಳ ಇದೆ. ಬೆಳ್ಳಕ್ಕಿ ಮನೆಗೆ ಹೋಗ್ತಾ ಇದ್ದಾವೆ ನೋಡಿ. ನಮ್ಮೂರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇಲ್ಲೇ ಮುಂದೆ ಹೋದ್ರೆ ಬಾಳೆಕೊಪ್ಪ ಸಿಗತ್ತೆ, ಆಮೇಲೆ ಮುಂಡ್ಕೋಡು, ಬಾಳೆಕೊಪ್ಪ, ಸುಲಿಕಲ್ಲು, ಸುಮಾರು ಊರುಗಳು ಸಿಗತ್ತೆ ಇಲ್ಲೆಲ್ಲ ಮುಂದೆ ಹೋದ್ರೆ. ಹೋಗೋಣ. ಇಲ್ಲಂತೂ ನೋಡಿ ಎಷ್ಟು ಬ್ಯೂಟಿಫುಲ್ ಎಲ್ಲ ಕಡೆನೂ. ನೋಡಿ ಅಲ್ಲೊಂದ್ ಮನೆ ಬೇರೆ ಇದೆ, ಮುಳುಗಡೆ ನೀರು, ಮುಂದ್ಗಡೆ ಗದ್ದೆ. ಅಲ್ಲೆಲ್ಲ ಮೀನ್ ಹಿಡಿಯಕಂತ ಏನೋ ಇದು ಹಾಕಿಟ್ಟಿದ್ದಾರೆ, ಬಲೆ ಹಾಕಿಟ್ಟಿದ್ದಾರೆ. ಹಿಂಗ್ ರೋಡು. ಆ ಮರ ಇದೆಯಲ್ಲ, ಆ ಮರದ ಮೇಲೆ ನೋಡಿ ಹೆಂಗ್ ಕೂತಿದಾವೆ ಪಕ್ಷಿ. ಕಾಣಿಸಲ್ಲ ಅಷ್ಟೇ, ಬಟ್ ಅಲ್ಲಿ ನೋಡಿ ಎಷ್ಟು ಕೂತಿದಾವೆ ಅದ್ರ ಮೇಲೆ ಪಕ್ಷಿ. ಆ ಮರದ ಮೇಲೆ ಕೂತಿದಾವೆ ಕಣೆ. ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಆ ಮನೆ, ಗದ್ದೆ, ನೀರು ಎಲ್ಲ. ಇಲ್ಲೆಲ್ಲ ಅಂದ್ರೆ ಮುಳುಗಡೆ ನೀರ್ ಬರ್ಲಿಲ್ಲ ಅಂದ್ರೆ ಇಲ್ಲೆಲ್ಲ ಗದ್ದೆ ಮಾಡ್ತಾರೆ. ಇಲ್ಲ ಕಾಣಿಸುತ್ತಲ್ಲ ಬೇಲಿ, ಅಲ್ಲೆಲ್ಲ ಗದ್ದೆ ಮಾಡ್ತಾರೆ. ಮುಳುಗಡೆ ನೀರ್ ಬಂದ್ರೆ ಗದ್ದೆನೆ ಮುಳುಗೋಗಿರುತ್ತೆ. ಏನೋ ಹೇಳ್ದೆ ಅದಕ್ಕೆ ಹಂಗ ನಗ್ತಿದ್ದಾಳೆ. ನಾನು ಅಮ್ಮ ರೇಸ್ ಮಾಡಿದ್ವಾ, ರನ್ನಿಂಗ್ ರೇಸ್. ಅವಾಗ
ಬೇಡಪ್ಪ ಈ ಮೊಬೈಲ್ ಬಾಯ್. ಇಲ್ಲೆಲ್ಲ ನಾವಲ್ಲಿ ಬಿದಿರಿದ್ಯಲ್ಲ ಕಳಲೆ ಕೊಯ್ಯಕ್ ಅಂತ ಹೋಗಿದ್ವಿ. ಈಗೇನಾದ್ರು ಕಳಲೆ ಕೊಯ್ಯಕ್ ಹೋದ್ರೆ ಮುಗೀತು ಕತೆ. ನೋಡಿ ಯಾವ ತರ ಆಗಿದೆ, ಫುಲ್ ಯಾವ ರೇಂಜಿಗೆ ಮುಳುಗಡೆ ಆಗಿದೆ. ವಾ, ಅಲ್ಲಿ ಯಾರ್ದು ತಲೆ ತೇಲ್ತಾ ಇರೋಂಗಿದೆ ಸ್ವರ. ಯಾರು ಈಜಾಡ್ತಿದಾರೆ ನೀ ಅಲ್ಲಾಡಲ್ಲ, ಯಾರ್ದು ತಲೆನೇ ಹಿಂಗ ಅಲ್ಲಾಡ್ತಾ ಇರಂಗಿದ್ಯಪ್ಪ ಅಲ್ಲಂತೂ. ನನ್ಗಂತೂ ನೋಡ್ರೆ ಯಾರ್ದು ತಲೆ ನೋಡ್ದಂಗೆ ಅನಿಸ್ತಿದೆ. ನೋಡಿ ಫ್ರೆಂಡ್ಸ್, ಹಂಗೆ ಕಾಣಿಸ್ತಾ ಇದೆ ನಂಗೆ, ಯಾರ್ದು ತಲೆ ಕಂಡಂಗ ಆಗ್ತಾ ಇದೆ. ದನ ನೋಡಿಲಿ, ಇದನ್ನ ತಪ್ಪಿ ತಪ್ಪಿ ಕೆಳಗ್ ಬಿದ್ರೆ ಕತೆ ಪೋಯ. ನೋಡಿ ಫ್ರೆಂಡ್ಸ್, ಅಲ್ಲಿ ಒಳಗಡೆ ಎಷ್ಟು ಪಕ್ಷಿಗಳಿದಾವೆ ನೋಡಿ, ಇಲ್ಲೊಳಗೆ ನೀರಲ್ಲಿ ಈಜಾಡ್ತಿದಾವೆ ನೋಡಿ. ಎಲ್ಲ ಅಲ್ಲಿ ಕಾಣಿಸ್ತಿದ್ಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮೇಲೆ ಪಕ್ಷಿಗಳಂತೂ ಚೆನ್ನಾಗಿ ಈಜಾಡ್ತಿದಾವೆ ನೋಡಿ. ಎಷ್ಟು ಪಕ್ಷಿ ಇದೆ ಅಲ್ಲಿ, ಹೆಂಗೆ ಈಜಾಡ್ತಿದಾವೆ ನೋಡಿ. ಇಲ್ಲೇ ಒಂದ್ ದನ ಬೇರೆ ಮೇಯ್ತಾ ಇದೆ, ಅದಕ್ಕೆ ಭಯ ಇಲ್ಲ. ನನ್ಗೆ ಮಧ್ಯೆ ರೋಡಲ್ಲಿ ಹೋಗಕ್ಕೆ ಭಯ ಆಗ್ತಿದೆ, ಅದು ಎಷ್ಟು ಚೆನ್ನಾಗಿ ಹೋಗ್ತದೆ ನೋಡಿ ಫ್ರೆಂಡ್ಸ್. ತಲೆ ತರ ಕಾಣಿಸ್ತಾ ಇಲ್ವಾ ಇಲ್ಲಿ? ನಾನು ಫಸ್ಟ್ ನೋಡಿ ಯಾರ್ದು ತಲೆ ಇದೆ ಅಂತ ಹೇಳ್ದೆ, ನೋಡಿ ಹೆಂಗ್ ಕಾಣಿಸ್ತಾ ಇದೆ. ಯಾರಿಗೊತ್ತು ತಲೆ ಹೌದೇನೋ, ನಂಗೂ ಗೊತ್ತಿಲ್ಲ. ಎಂತ ಕಲ್ಲೋ ಏನೋ ಇದೆ ಒಂಥರ, ಯಾರ್ದು ತಲೆ ಹಿಂಗ್ ಕಂಡಂಗ್ ಆಗ್ತಾ ಇದೆ. ರೋಡ್ ಹೆಂಗಿದೆ ನೋಡಿ, ಮಣ್ಣಿಂದು ರೋಡ್ ಸಖತ್ತಾಗಿದೆ ಅಲ್ವಾ? ಇರ್ಬೆ ಹಿಂಗೆಲ್ಲ ಇನ್ನಲ್ಲಿ ಹೋಗ್ತಿದ್ದಾವೆ. ಬೇಡ, ಕಚ್ಚತ್ತೆ, ಸಮ್ಮ ಕಚ್ಚತ್ತೆ, ಕಟ್ಟಿರ್ಬೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮೂರು. ಯಾವ ಕಡೆಯಿಂದ ಹೋಗ್ತಿದ್ರಿ ನೀವು ಅವಾಗ? ಹಾ, ಅಲ್ಲ, ಫುಲ್ ಮುಳುಗಡೆ ನೀರ್ ಬಂದ್ರೆ ಆ ಕಡೆಯಿಂದ ಹೋಗ್ಬೇಕಿತ್ತು. ಅಂದ್ರೆ ಇಲ್ಲಿ ಫುಲ್ ನೀರ್ ಬಂದ್ರೆ ಆ ಸೈಡ್ ಚಕ್ಕರಿಂದ ಹೋಗ್ಬೇಕಿತ್ತು, ಅಂದ್ರೆ ಸುತ್ತ ಹಾಕಿ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮೂರು ಮುಳುಗಡೆ ನೀರು ಯಾವ ತರ ಬಂದಿದೆ ಅಂತ ಹೇಳಿ. ಮಧ್ಯ ಊರಿದೆ, ಸುತ್ತ ಮುಳುಗಡೆ ನೀರಿದೆ. ನಿಜವಾಗ್ಲೂ ಹಂಗೆ ಇದೆ. ಆ ಕಡೆ ಒಂದ್ ಕಡೆ ದೋಣಿ ಬಿಟ್ಟಿದ್ದಾರೆ, ಅಲ್ಲೊಂದಿನ ಹೋಗ್ಬೇಕು. ಹಾಗೆ ಇಲ್ಲಿ ನೋಡಿ, ರೋಡ್ ಇಲ್ಲೇ ಇದೆ, ಅದ್ರ ಪಕ್ಕಕ್ಕೆ ನೀರು ಇದೆ. ಆಳ ಅಂದ್ರೆ ಸಖತ್ ಆಳ ಇದೆ. ಏನಾದ್ರೂ ಮಿಸ್ ಆಗಿ ಬಿದ್ಬಿಟ್ರೆ ಮುಗೀತ್ ಕತೆ. ಬನ್ನಿ ಫ್ರೆಂಡ್ಸ್, ಮನೆ ಬರ್ತದೆ. ಬೇಡ ಕರ ಕಚ್ಚೋದು ಕಣೆ, ಅದನ್ನ ಕರಿಸಿದಾಳೆ ಕಚ್ಚಿ ನಿಲ್ಸ್ಕೊಂಡ್ರೆ. ಇದು ಕೊಳ ಅಂತ, ಇದು ಮುಳುಗಡೆ ನೀರಿಗೆ ಕೊಳ ಅಂದಿದ್ದಾರೆ. ಇಲ್ಲ ಇಲ್ಲೊಂದು ಕೊಳ ಇದೆ. ಈಗ ಸರಿ ತಕೊಂಡ, ನಮ್ಗೆ ಗೊತ್ತಿಲ್ಲ. ಹಾಕೊಟ್ರಾ? ನಾನ್ ವಿಡಿಯೋ ಮಾಡಕ್ಕೆ ಹೋಗಿದ್ದು ನೋಡಿ. ವಾಕ್ ಹೋಗ್ತಿದ್ದಾರೆ ಇವರೆಲ್ಲ, ದಿನಾ ವಾಕ್ ಹೋಗ್ತಾರೆ. ಹಾಯ್ ಮಮತಾ ಆಂಟಿ, ಡೈಲಿ ವಾಕ್ ಹೋಗ್ತಾರೆ. ಸಖತ್ತಾಗಿದೆ ಅಲ್ಲ ಸರಿತಕ್ಕ? ಸಖತ್. ಹೆಂಗ ಮರತ್ತೆ ಅಂದ್ರೆ ಹಾ, ವಾಕ್ ಆರಾಮ್ ಬರ್ಬೋದು. ಈಗ ಬೇಸಿಗೆಗಿಂತ ಇವಾಗ ಚೆನ್ನಾಗಿ ನೋಡಿ. ನೋಡಿ ಅವರೆಲ್ಲ ಡೈಲಿ ವಾಕ್ ಹೋಗ್ತಾರೆ. ಯಾರ ಈಶ್ವರ ದೇವಸ್ಥಾನ ಹೀಗೆ ಕಾಣಿಸ್ತಾ ಇದೆ. ಯಾರೋ ಜನ ಇದ್ದಾರೆ ಹೊರಗಡೆ ಎಲ್ಲ. ಹೊಸ ಬಸ್ ಕಲರೇ, ಬಸ್ಸಿನ ಕಲರೇ ಹೊಸದು. ನಮ್ಮೂರ್ ಬಸ್ ಇದು ನೋಡಿ. ಇದು ಗರ್ಲ್ಸ್ ಸ್ಕೂಲ್ ನಮ್ಮೂರಿಂದು. ಹಿರಿಯ ಪ್ರಾಥಮಿಕ ಬಾಲಕಿಯರ ಪಾಠಶಾಲೆ ನಗರ. ಇವಾಗ ಹಂಚು ಬೇಕ್ರಿ ಹತ್ರ ಹೋಗೋಣ ಅಂತ ಹೋಗ್ತಿದೀವಿ. ಇದು ಬಂದ್ಬಿಟ್ಟು ನಮ್ಮೂರು ಸೊಸೈಟಿ. ಯುವ ಸದಸ್ಯರ ಸಭೆ ಇದೆ ಅಂತ ಹಾಕಿ.
ಬೇಕ್ರಿ ಬಂದಿದ್ವಿ, ಬೇಕ್ರಿಯಲ್ಲಿ ಒಂದಿಷ್ಟು ತಗೊಂಡು ಈಗ ಮನೆ ಕಡೆ ಹೊರಡೋದೀಗ. ಹಾಗೆ ಯಾರು ಬೇಕ್ರಿ ಹೋಗಿ ಅಲ್ಲಿ ಬ್ರೆಡ್ ಎಲ್ಲ ಬೇಕಂದ್ರೆ ಲೇಸ್ ಎಲ್ಲ ತಗೊಂಡು ಮನೆ ಕಡೆ ಹೋಗ್ತಾ ಇದೀವಿ. ನಮ್ ಕೇರಿದ್ ನಾಯಿ 2, ಅದಕ್ಕೆ ಏನು ಮಾಡಲ್ಲ ಇದು. ಬೇಕ್ರಿ ಹೋಗಿ ಮನೆ ಹತ್ರ ಬಂದ್ವಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.